ಈ ಸ್ಟೋರಿ ಹೇಳೋ ಮೊದಲು ಅಲ್ಲಿನ ಲೋಕಲ್ಸ್ ಈ ಹಾಸ್ಟೆಲ್ನ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬನ್ನಿ. ನಿರ್ಮಾಣವಾದ ಈ ಹಾಸ್ಟೆಲ್ನಲ್ಲಿ ಗಾಯ್ಸ್, ನೀವೆಲ್ಲ ಇಷ್ಟು ದಿನ ಹಾಂಟೆಡ್ ಹೌಸ್, ಹಾಂಟೆಡ್ ರೋಡ್ ಮತ್ತು ಹಾಂಟೆಡ್ ಹಾಸ್ಪಿಟಲ್ ಬಗ್ಗೆ ಕೇಳಿದ್ದೀರಾ. ಬಟ್ ಯಾವಾಗಲಾದರೂ ಹಾಂಟೆಡ್ ಹಾಸ್ಟೆಲ್ ಬಗ್ಗೆ ಕೇಳಿದ್ದೀರಾ? ಎಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ನಮ್ಮ ಕರ್ನಾಟಕದಲ್ಲಿ ಇರೋ ಒಂದು ಹಾಂಟೆಡ್ ಹಾಸ್ಟೆಲ್ ಬಗ್ಗೆ ತಿಳಿಸಿಕೊಡ್ತೀನಿ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಈ ಒಂದು ಕೇಸ್ ನಮ್ಮ ಪಬ್ಲಿಕ್ ನ್ಯೂಸ್ನಲ್ಲೂ ಕೂಡ ಬಂದಿತ್ತು. ನಾನು ನಿಮಗೆ ಇವತ್ತು ಹೇಳೋಕೆ ಹೊರಟಿರೋ ಸ್ಟೋರಿ ಬಂದು ನಮ್ಮ ಧಾರವಾಡನ ಗೌರ್ನಮೆಂಟ್ ಬಾಯ್ಸ್ ಹಾಸ್ಟೆಲ್ ಬಗ್ಗೆ. ನಾನು ಈ ಸ್ಟೋರಿ ಹೇಳೋ ಮೊದಲು ಅಲ್ಲಿನ ಲೋಕಲ್ಸ್ ಈ ಹಾಸ್ಟೆಲ್ನ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬನ್ನಿ. ನಿರ್ಮಾಣವಾದ ಈ ಹಾಸ್ಟೆಲ್ನಲ್ಲಿ ಇಲ್ಲಿ ಏನಕ್ಕೆ ಈ ಥರ ಎಲ್ಲ ಆಗ್ತಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಬಟ್ ಸ್ವಲ್ಪ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು, ಈ ಹಾಸ್ಟೆಲ್ನ ಕೆಳಗಡೆ ಸುಮಾರು ಶವಗಳಿವೆ ಅಂತೆ. ಎಸ್, ಈ ಹಾಸ್ಟೆಲ್ನ ಒಂದು ಸ್ಮಶಾನದ ಮೇಲುಗಡೆ ಕಟ್ಟಲಾಗಿದೆ. ಅಲ್ಲಿ ರಾತ್ರಿ ಹೊತ್ತು ಓಡಾಡೋ ಜನರಿಗೆ ವಿಚಿತ್ರ ಸೈಲೆನ್ಸ್ ಮತ್ತು ಫುಡ್ ಸ್ಟೆಪ್ಸ್ಗಳು ಕೇಳಿವೆ ಅಂತ ಅಲ್ಲಿನ ಲೋಕಲ್ಸ್ ರಿಪೋರ್ಟ್ ಮಾಡ್ತಾರೆ. ಆವಾಗ ಫೆಸ್ಟಿವಲ್ಸ್ ಹಾಲಿಡೇ ಕೊಟ್ಟಿದ್ದರಿಂದ ಹಾಸ್ಟೆಲ್ನ ಎಲ್ಲ ಮಕ್ಕಳು ತಮ್ಮ ತಮ್ಮ ಊರು ಮನೆಗೆ ಹೋದರೆ 5 ಜನರ ಗುಂಪೊಂದು ಆ ಹಾಸ್ಟೆಲ್ನಲ್ಲೇ ಸ್ಟೇ ಮಾಡ್ತಾ ಇತ್ತು. ಅವರು ಕೂಡ ಈ ಲೋಕಲ್ಸ್ ಹೇಳಿರೋ ಮಾತನ್ನು ಕೇಳಿ ಕ್ಯೂರಿಯಾಸಿಟಿಯಿಂದ ಇವತ್ತೇನಾಗುತ್ತೆ ಅಂತ ಚೆಕ್ ಮಾಡೋಣ, ಥ್ರಿಲ್ ಆಗಿರುತ್ತೆ ಅಂತ ಅಲ್ಲಿನೇ ಸ್ಟೇ ಮಾಡ್ತಾಯಿದ್ರು. ಮೊದಲಿಗೆ ಎಲ್ಲ ನಾರ್ಮಲ್ ಆಗಿನೇ ಇತ್ತು. ಇವರು ಊಟ ಎಲ್ಲ ಮುಗಿಸಿ ತಮ್ಮ ಮೊಬೈಲ್ಸ್ನಲ್ಲಿ ಗೇಮ್ಸ್ ಆಡಿ ಮಲ್ಕೋತಾರೆ. ಅರೌಂಡ್ ಮಧ್ಯರಾತ್ರಿ ಇವರ ರೂಮ್ ಮುಂದೆ ಇರೋ ಕಾರಿಡಾರ್ನಲ್ಲಿ ಯಾರೋ ನಡೆದಾಡೋ ಶಬ್ದ ಬರೋಕ್ಕೆ ಶುರುವಾಗುತ್ತೆ. ಬಟ್ ಆ ಇಡೀ ಹಾಸ್ಟೆಲ್ನಲ್ಲಿ ಇವರನ್ನು ಬಿಟ್ಟರೆ ಬೇರೆ ಯಾರೂ ಇದ್ದಿರಲೇ ಇಲ್ಲ. ಹಾಗಾಗಿ ಇವರಲ್ಲಿ ಒಬ್ಬ ಮಗ ಇರೋ ಅದೇನು ನೋಡ್ತೀನಿ ಅಂತ ಡೋರ್ ತೆಗೆದು ಇಣಿಕಿ ನೋಡ್ತಾನೆ. ಬಟ್ ಹೊರಗಡೆ ಯಾರೂ ಇಲ್ಲ. ಸೊ ಇವನು ಡೋರ್ನ ಇನ್ನೂ ಸ್ವಲ್ಪ ಮುಂದೆ ಪುಷ್ ಮಾಡಿ ಆ ಹೆಜ್ಜೆ ಶಬ್ದ ಬಂದಿರೋ ಡೈರೆಕ್ಷನ್ ಹತ್ರ ಹೊರಡ್ತಾನೆ. ಆಗ ಸಡನ್ಲಿ ಆ ಫುಡ್ ಸ್ಟೆಪ್ಸ್ ಗ್ರೌಂಡ್ ಫ್ಲೋರ್ನ ಕಾರ್ನರ್ನಿಂದ ಬರೋಕ್ಕೆ ಶುರುವಾಗುತ್ತೆ. ಇವನು ಭಯದಲ್ಲೇ ಒಂದೊಂದೇ ಹೆಜ್ಜೆ ಆಗ್ತಾ ಮೇಲಿಂದ ಇಣಿಕಿ ನೋಡಿದ್ರೆ ಕಾರಿಡಾರ್ನ ಕಾರ್ನರ್ನಲ್ಲಿ 2 ವೈಟ್ ಶ್ಯಾಡೋಸ್ ಪಾಸ್ ಆಗೋದನ್ನು ನೋಡ್ತಾನೆ. ಇದನ್ನು ನೋಡಿದ ಇವನು ಎದ್ನೋ ಬಿದ್ನೋ ಅಂತ ನನ್ನ ರೂಮ್ ಹತ್ರ ಓಡೋಕೆ ಶುರು ಮಾಡ್ತಾನೆ. ಇವನು ಬರ್ತಿರೋ ಸ್ಪೀಡ್ಗೆ ರೂಮ್ ಒಳಗಡೆ ಇದ್ದವರೆಲ್ಲ ಬಂದು ನೋಡಿದ್ರೆ ಆ ಕಡೆಯಿಂದ ಪ್ರದೀಪ್ ಮಗ ಮಗ ಅಲ್ಲಿ ಯಾರೋ ಇದ್ದಾರೋ, ಮಗ ಅಲ್ಲಿ ಯಾರೋ ಇದ್ದಾರೋ ಅಂತ ಡೈರೆಕ್ಟ್ ರೂಮ್ ಒಳಗಡೆ ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೋತಾನೆ. ಹೀಗೆ ಇನ್ನೇನು ಒಂದು 10 ನಿಮಿಷ ಕಳೆದಿರ್ಬೋದು. ಸಡನ್ಲಿ ಡೋರ್ನ ಯಾರೋ ಪುಷ್ ಮಾಡಿದಾಗೆ ಶಬ್ದ ಬರುತ್ತೆ. ಲೈಕ್ ಲಿಟ್ರಲಿ ಡೋರ್ ಸ್ಲೋ ಆಗಿ ಓಪನ್ ಆಗ್ತಾ ಇರುತ್ತೆ. ಆಗ ಅವರಲ್ಲಿ ಒಬ್ಬ, ಹೇ ಯಾರದು, ಹೇ ಯಾರು ನೀನು ಅಂತ ಕೂಗ್ತಾನೆ. ಆ ಕಡೆಯಿಂದ ಯಾವುದೇ ರಿಪ್ಲೈ ಇಲ್ಲ. ಇವರು ಡೋರ್ನ ಲಾಕ್ ಮಾಡೋಕೆ ಅಂತ ಹೊರಟಾಗ ಇವ್ರುಗಳ ಹಿಂದೆಯಿಂದ ಯಾರೋ ಸಣ್ಣ ಧ್ವನಿನಲ್ಲಿ ಅಂತ ಕರೆದಾಗಾಯ್ತಂತೆ. ಇಲ್ಲಿ ಸ್ಟ್ರೇಂಜ್ ಏನಂದರೆ ವಾಯ್ಸ್ ಅಲ್ಲಿರೋ 5 ಜನಕ್ಕೂ ಕೂಡ ಕೇಳಿರುತ್ತೆ. ಸೊ ಈಗ ಇವರೆಲ್ಲ ಸೇರಿ ಡೋರ್ನ ಲಾಕ್ ಮಾಡಿ ಮಲ್ಕೊಂಡಿರ್ತಾರೆ. ಅರೌಂಡ್ 3 ಗಂಟೆಗೆ ಪ್ರದೀಪ್ಗೆ ಎಚ್ಚರ ಆಗುತ್ತೆ. ಲೈಕ್ ಅವರ ಬೆಡ್ ಮೇಲೆ ಯಾರೋ ಹೆವಿ ಪರ್ಸನ್ ಕುಳಿತಿರೋ ಹಾಗೆ ಫೀಲ್ ಆಗ್ತಾ ಇರುತ್ತಂತೆ. ಪ್ರದೀಪ್ ಹಾಗೆ ನಿದ್ದೆ ಕಣ್ಣಲ್ಲಿ ತಮ್ಮ ಐಸ್ನ ರಬ್ ಮಾಡ್ತಾ ನೋಡಿದ್ರೆ ಇವರ ಬೆಡ್ ಮೇಲೆ ಒಂದು ಫಿಗರ್ ತಮ್ಮ ಮುಖನ ಡೋರ್ ಹತ್ರ ಫೇಸ್ ಮಾಡಿ ಕುಳಿತಿರುತ್ತೆ.
ಲೈಕ್ ಅದರ ಫೇಸ್ ಎಲ್ಲ ಕೂದಲಿಂದ ಮುಚ್ಚೋಗಿರುತ್ತೆ ಆ್ಯಂಡ್ ಅದು ಡೆಡ್ ಬಾಡಿ ಥರ ಕುಳಿತುಕೊಂಡಿರುತ್ತೆ. ಏನೂ ಮೂಮೆಂಟ್ ಇಲ್ಲ, ಉಸಿರಾಡೋ ಶಬ್ದ ಇಲ್ಲ, ನಥಿಂಗ್, ಜಸ್ಟ್ ಸ್ಟಿಲ್ಲಾಗಿ ಕೂತಿರುತ್ತೆ. ಬಟ್ ಪ್ರದೀಪ್ ಆಲ್ರೆಡಿ ಭಯದಲ್ಲಿರೋದ್ರಿಂದ ಅವನ ಫ್ರೆಂಡ್ಸ್ ಈ ಥರ ಪ್ರ್ಯಾಂಕ್ ಮಾಡ್ತಾ ಇದ್ದಾರೆ ಅಂತ ಪ್ರದೀಪ್ ಆ ಒಂದು ಫಿಗರ್ನ ಶೋಲ್ಡರನ್ನು ಟಚ್ ಮಾಡ್ತಾರೆ. ಅದು ಸ್ಲೋ ಆಗಿ ತನ್ನ ತಲೆನ ತಿರುಗಿಸೋ ಅಷ್ಟರಲ್ಲಿ ಪ್ರದೀಪ್ಗೆ ಫ್ಲ್ಯಾಶ್ ಆಗುತ್ತೆ. ಅವನು ಕೆಳಗಡೆ ನೋಡಿದ್ದ ಆ ಶ್ಯಾಡೋ ಇದೆ ಅಂತ. ಇವನು ಬೆಡ್ನಿಂದ ಇದ್ದು ಹೊರಗಡೆ ಓಡೋಬೇಕು ಅನ್ನೋ ಅಷ್ಟರಲ್ಲೇ ಇವನ ಫ್ರೆಂಡ್ಸ್ ಆಲ್ರೆಡಿ ಕಾರಿಡಾರ್ನಲ್ಲಿ ಓಡ್ತಾ ಇರ್ತಾರೆ. ಲಕಿಲಿ ಆ ಒಂದು ಗ್ರೂಪ್ನಲ್ಲಿ ಎಲ್ಲರೂ ಓಡಿ ತಮ್ಮ ಊರಿಗೆ ಹೋದ್ರಂತೆ. ಬಟ್ ನ್ಯೂಸ್ನಲ್ಲಿ ಅಥವಾ ಎಲ್ಲೂ ಕೂಡ ಇವರು ಒಂದು ಐಡೆಂಟಿಟಿನ ರಿವೀಲ್ ಮಾಡಿರಲಿಲ್ಲ. ಗಾಯ್ಸ್, ನಿಮ್ಮಲ್ಲಿ ಯಾರಾದರೂ ಧಾರವಾಡನಿಂದ ನೋಡ್ತಾ ಇದ್ದರೆ ಇದೆಲ್ಲ ನಿಜಾನಾ? ಇವಾಗಲೂ ಅಲ್ಲಿ ಈ ಥರ ಏನಾದರೂ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ.